ಗೈಸ್, ಎಲ್ರಿಗೂ ಬಂದು ಈ ತರ ನಿಪ್ಪಲ್ ಡ್ರಿಂಕ್ ನ ಹೇಗೆ ಸೆಟ್ ಮಾಡೋದು ಅಂತ ಗೊತ್ತಿರಲ್ಲ ತುಂಬಾ ಜನಕ್ಕೆ. ಇದನ್ನ ನಾವು ಮನೆಯಲ್ಲೇ ಯಾವುದೇ ಕೋಳಿಗಳಿಗೆ, ನಾಟಿ ಕೋಳಿಗಳಿಗೆ ಈ ತರ ವಾಟರ್ ಡ್ರಿಂಕರ್ ಯಾವ ತರ ಮನೆಯಲ್ಲೇ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇದೊಂದು ಉದಾಹರಣೆ ನೋಡಿ. ಇದು ಬಂದು ಇನ್ನ ಫೈನಲ್ ಆಗಿ ಇದೊಂದಿದೆ. ಇದಕ್ಕೆ ಬಂದು ರಾಡ್ ಅಲ್ಲಿ ನೋಡಿ ಈ ತರ ಯಾವ್ದಾದ್ರು ಒಂದು ರಾಡ್ ತಗೊಳ್ಳಿ ತೂತ್ ಮಾಡೋದಕ್ಕೋಸ್ಕರ. ಇದೆ ಆಲ್ರೆಡಿ ನಾನು ಸ್ವಲ್ಪ ತೂತ್ ಮಾಡಿದೀನಿ. ಇದು ಬಂದು ತೂತ್ ಆಗಲ್ಲ, ಹಾಗಾಗಿ ಸ್ವಲ್ಪ ಇದು ಎಷ್ಟು ಸ್ಪೇಸ್ ಬೇಕು ಅಷ್ಟು ಸ್ಪೇಸ್ಗೋಸ್ಕರ ಸ್ವಲ್ಪ ಇದು ಇನ್ನೂ ಸ್ವಲ್ಪ ಅಗಲ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ಈ ಸ್ವಲ್ಪ ಹಿಂಗೆ ಅಗಲ ಮಾಡಿದ್ರೆ ಇದು ಇದ್ರದ್ದು ಹೋಲ್ ಹೋಗೋಕ್ಕೆ ಈಸಿ ಆಗುತ್ತೆ ಗೈಸ್. ಹಾಗಾಗಿ ಈ ಥರ ತೂತ್ ಮಾಡ್ಕೊಳ್ಳಿ. ಅಂದರೆ ಮನೇಲೆ ಬೆಂಕಿ ಹಾಕಿ ನೋಡಿ ಗೈಸ್, ಇದು ಈ ಥರ ಇರುತ್ತಲ್ಲ, ಇದನ್ನ ತೂತ್ ಒಳಗಡೆ ಇದು ಈ ಥರ ಹೋಗ್ಬೇಕು ಗೈಸ್. ಒಂದು ನಿಮಿಷ ಇರಿ. ಇದು ನೋಡಿ ಗೈಸ್, ಇದಾಯ್ತು. ಇದು ಟೋಟಲ್ 5 ಐತೆ. ಇದರಲ್ಲಿ ಬಂದು 5 ಡ್ರಿಂಕರ್ ಇದೆ. ನೋಡಿ ಗಾಯ್ಸ್, ಇದರಲ್ಲಿ ಬಂದು ನಿಮ್ಗೆ 5 ಡ್ರಿಂಕರ್ ಬರುತ್ತೆ. ಇದಕ್ಕೆ ಬಂದು ಇದನ್ನ ನಾನೆಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿರೋದು. ಇದೆಲ್ಲ ಇದ್ರ ಬೆಲೆ ಬಂದು ಬರೀ 295 ರೂಪಾಯಿ ಅಷ್ಟೇ ಗಾಯ್ಸ್. ನೋಡಿ, ಇದಕ್ಕೆ ಈ ತರ ಬೆಂಕಿ ಎಲ್ಲ ಹಾಕೊಂಡು ಇದನ್ನ ಈ ತರ ಡಬ್ನ ತೂತ್ ಮಾಡ್ಕೊಂಡ್ರೆ ನಿಮ್ಗೆ ಅದರದ್ದು ಅಮೌಂಟ್ ಸೇವ್ ಮಾಡ್ಬೋದು ಗೈಸ್. ಇದು ಡ್ರಿಂಕರ್ ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಬಂದು ಒಂದು ಬಿಚ್ಚಕ್ಕೆ ಇವಾಗ ಒಂದು ಬಿಚ್ಚುಟ್ಟು ತೋರಿಸ್ತೀನಿ ಗೈಸ್ ನಿಮಗೋಸ್ಕರ. ಒಂದು ನಿಮಿಷ. ಇದು ಆಲ್ರೆಡಿ ನೋಡಿ ಲಾಕ್ ಆಗ್ಬಿಟ್ಟಿದೆ ಗೈಸ್. ಬೆಂಕಿಲಿ ಕವ ಇದರಿಂದ ಮಾಡಿದ್ರೆ ಲಾಕ್ ಆಗ್ಬಿಟ್ಟಿದೆ ನೋಡಿ ಗೈಸ್. ಇದು ಬಂದು ಯಾವ ತರ ನಿಮ್ಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ಇದ್ರ ಕೆಳಗಡೆ ಒಂದು ಸ್ಪ್ರಿಂಗ್ ಕೊಟ್ಟಿದ್ದಾರೆ ಗೈಸ್. ಇದು ವಾಟರ್ ಫಿಲ್ ಇದ್ದಾಗ ಇದು ಫುಲ್ಲು ಹಿಂಗೆ ಕೆಳಗಡೆ ಆಗುತ್ತೆ ಗೈಸ್. ಅವಾಗ ನೀರು ಬರುತ್ತೆ. ಇದು ಕ್ಲೋಸ್ ಮಾಡಿದ್ರೆ ನೀರು ವಾಪಸ್ ಬರಲ್ಲ. ಇಲ್ಲಿ ಹೀಗಾಗಿ ಈ ತರ ವರ್ಕ್ ಆಗುತ್ತೆ ಗೈಸ್. ಒಂದೊಂದು ಡ್ರಾಪ್ ನೀರು ಬರುತ್ತೆ, ಈ ತರ ವರ್ಕ್ ಆಗುತ್ತೆ. ಇದು ತುಂಬಿದಾಗ ಇದು ಕ್ಲೋಸ್ ಆಗುತ್ತೆ. ಏನಾದ್ರು ಅದು ಖಾಲಿ ಆಗ್ತಾ ಬಂದ್ರೆ ಇದು ಫುಲ್ ಈ ತರ ಮೇಲ್ ಬರುತ್ತೆ ಗೈಸ್. ಈ ತರ ಇದು ಬಂದು ವರ್ಕ್ ಆಗುತ್ತೆ. ಇದಕ್ಕೆ ಬಂದು ಒಂದು ವಾಸರ್ ಕೊಟ್ಟಿದ್ದಾರೆ ಇಲ್ಲಿ. ಈ ವಾಸರ್ನ ಮುಂದ್ಗಡೆ ಯೂಸ್ ಮಾಡ್ಕೋಬೇಕು ಅನ್ಸುತ್ತೆ. ಮುಂದ್ಗಡೆ ಏನು ಇದು ಯೂಸ್ ಇಲ್ಲ ಅಂತ ಅನ್ಸುತ್ತೆ. ನೋಡುವ, ಇದು ಟ್ರೈ ಮಾಡ್ತೀನಿ. ಇದು ಮತ್ತೆ ಇಲ್ಲಿ ಹಾಕ್ತೀನಿ. ಇದಿಲ್ಲಿ ಫಿಕ್ಸ್ ಮಾಡಿ ಇದು ಪೂರ್ತಿ ಇದು ಒಳಗಡೆ ಫಿಕ್ಸ್ ಮಾಡಿದ್ರೆ ನಿಮಿಷ ಗೈಸ್. ಇದು ಪೂರ್ತಿ ಒಳಗಡೆ ಹೋಗುತ್ತೆ. ಇನ್ನೇನು ಇದು ರಾಡ್ ಅವಶ್ಯಕತೆ ಇಲ್ಲ ಗೈಸ್. ಇದು ಪೂರ್ತಿ ಇದನ್ನ ತೂತ್ ಮಾಡೋಕ್ಕೋಸ್ಕರನೇ ತಗೊಂಡಿದ್ದು. ಇದೇನು ನಾನು ತುಂಬಾ ಹಿಂಸೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಅಷ್ಟೊಂದೇನು ಹಿಂಸೆ ಆಗಿಲ್ಲ. ಆದ್ರೂ ನೀವು ಸೇಫ್ಟಿಗೆ ಅದನ್ನ ಯೂಸ್ ಮಾಡಿ. ನೋಡಿ, ಇದು ಒಳಗಡೆ ಬಂದು ಈ ತರ ಆಗಿರುತ್ತಲ್ಲ, ಇದನ್ನ ಮನೆಯಲ್ಲೇ ತಯಾರಿಸ್ಬೋದು ಗೈಸ್. ಸುಮ್ಮನೆ ನೀವು ದುಡ್ಡು ಕೊಟ್ಟು ಮನೆಯಿಂದ ಹೊರಗಡೆಯಿಂದ ತರೋದಕ್ಕೋಸ್ಕರ ಇನ್ನ ಬರೀ 300 ರೂಪಾಯಿಲಿ ಒಂದು ಈಸಿಯಾಗಿ ಮಾಡ್ಬೋದು ಗೈಸ್. ನೋಡಿ, ಇದಕ್ಕೆ ಈ ಕಡೆಯಿಂದ ಫಿಕ್ಸ್ ಮಾಡಕ್ಕೆ ಹೊಸಿ ನಟ್ಗಳು ಕೊಟ್ಟಿರ್ತಾರೆ ಗೈಸ್. ನೋಡಿ, ನಟ್ಗಳು ಬಂದು ಈ ತರ ಇರುತ್ತೆ ನಿಮ್ಗೆ. ನಿಪ್ಪಲ್ ಡ್ರಿಂಕರ್ದು ನೋಡಿ ನಟ್ಗಳು. ಇದು 5 ಡ್ರಿಂಕರ್ದು ನಿಪ್ಪಲ್ ಡ್ರಿಂಕರು. ಇದು ಬಂದು 5 ಇರುತ್ತೆ. ಇದನ್ನ ನೀವು ಒಳಗಡೆ ಈ ತರ ನಟ್ಟುನ ಈ ತರ ಕ್ಲೋಸ್ ಮಾಡಿದ್ರೆ ಇಷ್ಟೇ ಗೈಸ್. ಇದು ಫುಲ್ಲು ಡೆಡ್ ಈಸಿ ಗೈಸ್. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದ್ರೆ ಇದನ್ನ ತುಂಬಾ ಈಸಿಯಾಗಿ ಮಾಡ್ಬೋದು. ಇದನ್ನು ಮನೇಲೆ ತಯಾರಿಸ್ಕೋಬಹುದು ಗೈಸ್. ಏನು ಅಷ್ಟೊಂದೇ ಹಿಂಸೆ ಇಲ್ಲ. ನೋಡಿ, ಇದನ್ನ ಈ ತರ ಒಳಗಡೆ ತಯಾರಿಸೋದು ಅಷ್ಟೇ. ಇನ್ನೇನು ಇದರಿಂದ ಏನು ಲಾಸ್ ಏನಿಲ್ಲ. ಇದು ಒಟ್ಟಿನಲ್ಲಿ ಗೈಸ್ ಹೊರ್ತು ಒಂದ್ ಮನೇಲಿ ಒಂದು ಬಕೆಟ್ ಇದ್ರೆ ಇದರಿಂದ ತುಂಬಾ ಯೂಸ್ ಆಗುತ್ತೆ ಗೈಸ್. ನೋಡಿ, ಇವಾಗ ಇದು ಎಲ್ಲದಕ್ಕೂ ಪ್ರತಿ 5ಕ್ಕೂ ಹಾಕ್ತಾ ಇದ್ದೀನಿ. ಇದು 5ಕ್ಕೂ ನೋಡಿ, ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನೋಡಿ ಗೈಸ್, ನಿಮ್ಗೋಸ್ಕರ ಇದು ಕಾಣಿಸೋ ತರ ಮಾಡ್ತಾ ಇದ್ದೀನಿ. 5ಕ್ಕೆ ಈ ತರ ನೋಡಿ. ಅದೇ ಗೈಸ್, ಇದು ನಾಟಿ ಕೋಳಿಗಳಿಗೆ ಯಾವ್ದೋ ಈಗ ನಾವು ಎಮರ್ಜೆನ್ಸಿಗೆ ಅಂದ್ರೆ ಇವಾಗ 1 ದಿನ 2 ದಿನ ಮನೇಲಿ ಇರ್ಲಿಲ್ಲ ಅಂತಂದ್ರೆ ಇದೇ ಯೂಸ್ ಆಗುತ್ತೆ ಗೈಸ್. ಇದಕ್ಕೆ ನೀವು ಫುಲ್ ಒಂದ್ಸಲ ನೀರು ತುಂಬಿದ್ರೆ ಮಿನಿಮಮ್ ಇವು ಡೈಲಿ 1 ಚೋರ್ಗೆ ನೀರು ಕುಡಿತವೆ.
ಒಂದು ಚೌರ್ಗೆನ ಪದೇ ಪದೇ ಬಂದು ಹಾಕೋ ಬದಲು ಈ ಥರ ಒನ್ ಟೈಮ್ ಹಾಕ್ಸ್ಬಿಟ್ರೆ ಇದು ಪ್ರಾಬ್ಲಮ್ ಇರಲ್ಲ ಗೈಸ್. ಅಷ್ಟೇ ನೋಡಿ, ಇಷ್ಟ ಥರ ಯೂಸ್ ಮಾಡ್ಕೊಡಿ ಗೈಸ್. ಇದು ಬಂದು ವರ್ತು ಗೈಸ್, ಮನೇಲಿ ಮಾಡ್ಬೋದು ಇದನ್ನೆಲ್ಲ. ನೋಡಿ ಇದು ಇನ್ನು 3 ಐತೆ, ಇನ್ನು 3 ಹಾಕಿ ನಿಮಗೆ ನೀರು ಯಾವ ಥರ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ, ಇದರ ಬೆಲೆ ಎಷ್ಟು ಅನ್ನೋದನ್ನ ನಿಮಗೆ ಪೂರ್ತಿಯಾಗಿ ಹೇಳಿದ್ದೀನಿ ಆಲ್ರೆಡಿ. ಇದು ಈ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಗೈಸ್. ಫ್ಲಿಪ್ಕಾರ್ಟಲ್ಲಿ, ಅಮೆಝಾನು ಮತ್ತು ಮೀಶೋದಲ್ಲಿ ಚೆಕ್ ಮಾಡಿಲ್ಲ, ಮೀಶೋದಲ್ಲಿ ಸಿಗಲ್ಲ ಅಂತ ಅನಿಸುತ್ತೆ ಇದೆಲ್ಲ ಈ ಐಟಮು. ಆದರೂ ನೀವೊಂದ್ಸಲ ಚೆಕ್ ಮಾಡಿ, ಎಲ್ಲಿ ಕಡಿಮೆ ಬೆಲೆ ಇರುತ್ತೋ ಅಲ್ಲಿ ತಗೊಳ್ಳಿ. ಇದು ಸುಮ್ಮನೆ ತುಂಬ ಜನ ಇದೆಲ್ಲ ಕ್ವಾಂಟಿಟಿ ಸೈಜ್ ಇದೆ ಗೈಸ್. ಒಂದಕ್ಕೆ ಬಂದು ಒಂದು ಪ್ಯಾಕಲ್ಲಿ 10 ಬರುತ್ತೆ. 10 ಬರೋದು ನಾನು ತಗೊಂಡಿಲ್ಲ, ಯಾಕೆಂದರೆ ನನಗೆ 5 ಸಾಕು. ಇದೆ ಜಾಸ್ತಿ, ಮ್ಯಾಕ್ಸಿಮಮ್ ಇದೇ ಆಗುತ್ತೆ. ಯಾಕೆಂದರೆ ಇಲ್ಲಿ ಸ್ವಲ್ಪ ಅದು ಇದು ಇದೆ, ಅಲ್ಲಿ ಎಲ್ಲ ಐತೆ ನೋಡಿ. ಇದು ಸ್ವಲ್ಪ ಕೆಳಗಡೆ ತೂತು ಮಾಡ್ಬಿಟ್ಟಿದ್ದೀನಿ, ಇದು ಆಗ್ತಾನೆ ಇಲ್ಲ ಗೈಸ್. ಇದು ಸ್ವಲ್ಪ ಕೆಳಗಡೆ ತೂತು ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆಳಗಡೆ ಆ ಥರ ತೂತು ಮಾಡ್ಬಿಡಿ ಗೈಸ್. ಇದು ಕೆಳಗಡೆ ಬಂದಿರೋದಕ್ಕೆ ತೂತು ಮಾಡೋದಕ್ಕೆ ತೂತು ಆಗ್ತಾ ಇಲ್ಲ. ಇದು ಒಳಗಡೆನೂ ಹೋಗ್ತಾ ಇಲ್ಲ. ಇದು ಇನ್ನೊಂದು ಈ ಕಡೆ ಫಿಕ್ಸ್ ಮಾಡ್ಬಿಡ್ತೀನಿ. ಈ ಕಡೆ ಫಿಕ್ಸ್ ಮಾಡಿ ಆ ಕಡೆ ಕೆಲಸ ಮುಗಿಸ್ಕೊಳ್ಳೋಣ. ಅದು ಸ್ವಲ್ಪ ಜಾಸ್ತಿ ಕೆಳಗಡೆ ತೂತು ಮಾಡ್ಬಿಟ್ಟೆ, ನೀರು ಹೋಗ್ಬೇಕು ಅಂತ. ಇದು ಪ್ರಾಬ್ಲಮ್ ಆಗ್ಬಿಟ್ಟೈತೆ ಗೈಸ್. ಏನಾದರೂ ನೇರ ಮಾಡ್ತೀನಿ. ನಾವೇ ಸೊಲ್ಯೂಷನ್ ಹುಡುಕಬೇಕು ಗೈಸ್ ಎಲ್ಲದಕ್ಕೂ. ನಮ್ಮ ಕೈಲಿ ಸೊಲ್ಯೂಷನ್ ಇರುತ್ತೆ, ಅದು ನಾವು ಹುಡುಕೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಅದ್ರ ಬದಲು ಅದನ್ನ ಮತ್ತೆ ಜಾಗ ತೂತು ಮಾಡಿದ್ರೆ ಕೆಲಸ ಹಾಳೈತೆ. ಯಾವುದೇ ಕಾರಣಕ್ಕೂ ತೂತು ಮಾಡಬೇಡಿ. ಅದನ್ನ ಮತ್ತೆ ತೂತು ಮಾಡಿದ್ರೆ ಅದು ನೀವು ಮಾಡಿರೋದು ಮತ್ತೆ ಬಕೆಟೇ ವೇಸ್ಟ್ ಆಗ್ಬಿಡ್ತದೆ. ಹಾಗೆ ಅದನ್ನ ತೂತು ಮಾಡಕ್ಕೆ ಹೋಗ್ಬೇಡಿ. ಇದರಲ್ಲೇ ಇದನ್ನೇ ಏನಾದರೂ ಒಂದು ಸೈಡ್ಗೆ ಬೇಯಿಸ್ಕೊಳ್ಳಿ. ನಾರ್ಮಲಾಗಿ ತಿರ್ಗ್ಸೋ ಥರ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಗೈಸ್. ನೋಡಿ ಇದನ್ನ ಇವಾಗ ನಾನು ಇದನ್ನ ಸ್ವಲ್ಪ ರಾಡಲ್ಲಿ ಸುಡ್ತೀನಿ ಗೈಸ್. ಸುಟ್ಟಕ್ಕೆ ಮತ್ತೆ ಬೆಂಕಿಗೆ ಹಾಕ್ಬೇಕಿನ್ನ. ನೋಡಿ ಇದು ಸ್ವಲ್ಪ ಇಲ್ಲಿ ಇದೆಯಲ್ಲ, ಇದು ಬಂದು ಇಲ್ಲಿ ಒಳಗಡೆ ತಿರ್ಗ್ತಾ ಇಲ್ಲ ಗೈಸ್. ಇಲ್ಲಿ ಫುಲ್ಲು ಈ ತೂತ್ನ ಇದು ಎಲ್ಲಿಗೆ ಮಾಡಬೇಕಿತ್ತು ಅಂದರೆ ಸ್ವಲ್ಪ 1 ಇಂಚು ಇಲ್ಲಿಗೆ ಮಾಡಬೇಕಾಯ್ತು. ಅದು ಸ್ವಲ್ಪ ಕೆಳಗಡೆ ಮಾಡ್ಬಿಟ್ಟಿದ್ದೀನಿ. ಕೆಳಗಡೆ ಇದು ಇಲ್ಲಿ ತಡೆಕಾಯ್ತೈತೆ ಇದು ಹಾಗಾಗಿ ತಿರುಗ್ತಾ ಇಲ್ಲ. ಇದನ್ನೇ ಸ್ವಲ್ಪ ಬೇಯಿಸಿದ್ರೆ ಆಗ ಸ್ವಲ್ಪ ಯೂಸ್ ಆಗುತ್ತೆ. ಅಲ್ಲಿ ತಿರುಗಿಕೊಂಡ್ರೆ ಒಂದು ಸ್ವಲ್ಪ ಇಷ್ಟು ಬೇಯಿಸಿದ್ರೆ ಸಾಕು. ಇದನ್ನ ಆ ಥರ ಬೇಯಿಸ್ಕೊಳ್ಳಿ. ಯಾರು ಕೂಡ ಸುಮ್ಮನೆ ಅದು ಆಗೋಯ್ತು ಸುಮ್ಮನೆ ಯಾರು ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಏನು ಬೇಜಾರಿಂದ ಅದು ಸುಮ್ಮನೆ ಇವಾಗ ನೀವು ಮಾಡೋದೆಲ್ಲ ವೇಸ್ಟ್ ಆಯ್ತದೆ, ಒಂದು ಬಕೆಟೇ ವೇಸ್ಟ್ ಆಯ್ತದೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇದು ಸ್ವಲ್ಪ ಸುಟ್ಕೊಂಡ್ರೆ ಆಗೋಯ್ತು. ನೋಡಿ ಬೇಗ ಇದು ಬೆಂದೋಯ್ತೈತೆ. ಈ ಥರ ಸ್ವಲ್ಪ ನೀವು ಸುಟ್ಕೊಂಡ್ರೆ ಸುಮ್ಮನೆ ಅದೆಲ್ಲ ಸೇವ್ ಆಯ್ತದೆ. ನೀವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ, ಬಕೆಟ್ನೂ ವೇಸ್ಟ್ ಮಾಡಬೇಡಿ ಅಷ್ಟೇ. ತಡಕ ತರೋದಕ್ಕೆ ಇದು 1 ಇಂಚು, ಒಂದು ಇಂಚು ಅಲ್ಲ, ಸ್ವಲ್ಪ ಇದನ್ನ ಈ ಥರ ತೂತು ಮಾಡ್ಕೊಂಡ್ರೆ ಫುಲ್ಲು ಡೆಡ್ ಈಸಿ ಗೈಸ್. ಇದು ಏನು ಅಷ್ಟೊಂದು ಏನಿದಿಲ್ಲ, ಮಾಡ್ಬೋದು. ನೀವೆಲ್ಲ ಮಾಡ್ತೀನಿ ಅಂತಂದರೆ ಮನೇಲಿ ಮಾಡ್ಬೋದು ಗೈಸ್. ಅದೇ ಸುಮ್ಮನೆ ಡ್ರಿಂಕರ್ ಅದು ಬಂದು ಒಂದು ಡ್ರಿಂಕರ್ ಅದು 120 ರೂಪಾಯಿನ ಒಂದು ಡ್ರಿಂಕರ್, ಅದು ದೊಡ್ಡ ಡ್ರಿಂಕರ್ ಬರುತ್ತೆ. ಆ ಡ್ರಿಂಕರ್ ಬದಲು ಈ ಥರ ನೀವು 300 ರೂಪಾಯಿ ಕೊಟ್ಟು ತರಿಸ್ಕೊಬಿಟ್ರೆ ಇದು ಪರ್ಮನೆಂಟಾಗಿ ಯೂಸ್ ಮಾಡ್ಬೋದು ಗೈಸ್. ಒಂದ್ಸಲ ನೀವು ನೀರು ಹಾಕ್ಬಿಟ್ಟು ಹೋದ್ರೆ ನೋಡೋಣ ಆಗುತ್ತಾ ಹೇಗೆ ಅಂತ ಮಾಡಿದ್ದೀನಿ. ಈಗ ನೋಡಿ ಈಗ ಆದರೆ ಸ್ವಲ್ಪ ಇದೆ, ಆದರೂ ಆಯಿತು ಗೈಸ್. ನೋಡಿ ಇಷ್ಟೇ. ಅದ್ರ ಇವತ್ತು ಸ್ವಲ್ಪ ರಿಸ್ಕ್ ತಗೊಂಡು ತಿರ್ಸ್ಬಿಟ್ರೆ ಅದು ನಿಮಗೆ ಸೇವ್ ಆಗುತ್ತೆ ಗೈಸ್ ಅಷ್ಟೇ. ಸುಮ್ಮನೆ ನೋಡಿ ಯೂಸ್ ಆಯ್ತು. ಇದು ಇಷ್ಟೊಂದು ಗಂಟೆ ಮಾಡಿದ್ದು ಕಷ್ಟಪಟ್ಟಿದ್ದು ಯೂಸ್ ಆಯಿತು. ನೋಡಿ ಇದು ತಿರುಗ್ತಾ ಇರಲಿಲ್ಲ, ಇವಾಗ ಅದು ಒಳಗಡೆ ಸೇರ್ಕೊಳ್ಳೋ ಗಂಟ ಅಷ್ಟೇ. ನೋಡಿ ಇದು ಸ್ವಲ್ಪ ಈ ಕಡೆ ಇದಿತ್ತು, ಅದು ಒಳಗಡೆ ಹೋಯ್ತು, ಅವಾಗ ಸೇವ್ ಆಯಿತು ಗೈಸ್ ಅಷ್ಟೇ. ಈ ಥರ ಇದನ್ನು ನೀವು ನಿಪ್ಪಲ್ ಡ್ರಿಂಕರ್ ತಯಾರಿಸ್ಕೊಳ್ಳಿ ಮನೆಯಲ್ಲೇ, ಈಸಿಯಾಗಿ ತಯಾರಿಸ್ಬೋದು, ಏನೋ ಪ್ರಾಬ್ಲಮ್. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಗೈಸ್ ಅಷ್ಟೇ ನಾನು ಕೇಳ್ಕೊಳ್ಳೋದು. ನೋಡಿ ಹಾಗೆ ಹೋಯ್ತು ರೆಡಿ ಗೈಸ್. 1 2 3 4 5 1 2 3 4 5 ನೋಡಿ ಗೈಸ್. ಇದು ಬಂದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ ನಿಮಗೆ ತೋರಿಸ್ತೀನಿ, 1 ನಿಮಿಷ ನೋಡಿ. ಇದರಲ್ಲಿ 5 ಇದೆ. ಇದು ಲಾಸ್ಟ್ ಫೈನಲ್ ತಿರ್ಬಿಟ್ರೆ ಸ್ವಲ್ಪ ಟೈಟಾಗೆ ಮಾಡಿ, ಯಾಕಂದರೆ ನೀರು ಇದು ವೇಸ್ಟ್ ಆಗ್ಬಾರ್ದು. ಅಲ್ಲಿ ಒಳಗಡೆಯಿಂದ ನೀರು ಸುರಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಗೈಸ್. ಅದಕ್ಕೋಸ್ಕರ ನೀರನ್ನ ಯಾರು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಇವಾಗ ಬಂದು ನಿಮಗೆ ಇದು ಇಷ್ಟೇ ಸಾಕು ಇದ್ರ ಕೆಲಸ. ಇವಾಗ ನೀರನ್ನೆಲ್ಲ ಆಫ್ ಮಾಡ್ಬಿಡಿ.
ಎಲ್ಲ ಕೆಲಸ ಏನಿದ್ರು ಮಡಗ್ಬಿಡಿ. ಮತ್ತೆ ಇದನ್ನ ಬೆಂಕಿನ ಕಿಡಿಸ್ಬೇಕು ಗೈಸ್. ಹಾಗೆ ಬಿಡ್ಬೇಡಿ, ಹಾಗೆ ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇದು ಬಂದು 5 ಡ್ರಿಂಕರ್ ನೀರು. ಇದಕ್ಕೆ ಬಂದು ನಿಮಗೆ ನೀರು ತುಂಬಿಸ್ಬಿಟ್ಟು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಇಲ್ಲಿ ಬಂದು ನೀರು ತಗೊಂಡು ಬಂದುಬಿಟ್ಟೆ. ನೀರು ತಗೊಂಡು ಬಂದು ಹಾಕಿದ ತಕ್ಷಣ ಈ ಥರ ನೀರು ಫಿಲ್ ಆಗುತ್ತೆ. ಇದು ಸ್ವಲ್ಪ ಡ್ರಾಪ್ ಆಗ್ತಾ ಇದೆ. ವಾಸರ್ನ ಆ ಕಡೆ ಹಾಕ್ಬೇಕು ಅಂತ ಅನ್ಸುತ್ತೆ. ನೋಡುವ, ಎಂದು ಬಂದು ಸುರಿತೈತೆ ಗೈಸ್. ಟೈಟ್ ಮಾಡ್ತಾ ಇದ್ದೀನಿ ಇವಾಗ.